ಹೇ ಯೂಟ್ಯೂಬ್ ಫ್ಯಾಮಿಲಿ, ನೀವು ಆಸ್ಟ್ರೇಲಿಯಾದಲ್ಲಿ ವಾಸ ಇದ್ದರೆ ಅಥವಾ ನಿಮ್ಮ ಫ್ರೆಂಡ್ಸ್ ಯಾರಾದರೂ ಆಸ್ಟ್ರೇಲಿಯಾದಲ್ಲಿದ್ದು ನೀವು ಅವ್ರ ಜೊತೆ ಮಾತಾಡ್ತಾ ಇದ್ದರೆ ನೀವು ಒಂದನ್ನು ಗಮನಿಸಿರ್ತೀರ. ಆಸ್ಟ್ರೇಲಿಯಾದಲ್ಲಿ ವರ್ಷದಲ್ಲಿ 2 ಸಲ ಟೈಮಿಂಗ್ ಚೇಂಜ್ ಆಗುತ್ತೆ. ಎವ್ರಿ 6 months ಟೈಮಿಂಗ್ ಚೇಂಜ್ ಆಗುತ್ತೆ. ಕೆಲವೊಂದು ಸಲ ಟೈಮಿಂಗ್ 1 hour ಬ್ಯಾಕ್ವರ್ಡ್ ಹೋದರೆ ಕೆಲವೊಂದು ಸಲ ಟೈಮಿಂಗ್ 1 hour ಫಾರ್ವರ್ಡ್ ಹೋಗುತ್ತೆ. ಇದನ್ನು ಡೇಲೈಟ್ ಸೇವಿಂಗ್ ಅಂತ ಹೇಳ್ತಾರೆ. ಡೇಲೈಟ್ ಸೇವಿಂಗ್ DST ಅಂತಲೂ ಹೇಳ್ತಾರೆ. ಇದು ಯಾಕೆ ನಡೆಯುತ್ತೆ, ಇದ್ರ ಉದ್ದೇಶ ಏನು, ಈ ವಿಡಿಯೋದಲ್ಲಿ ಕಂಪ್ಲೀಟ್ ರೀಸನ್ ತಿಳ್ಕೊಳ್ಳೋಣ. ಸಿಂಪಲಾಗಿ ಹೇಳಬೇಕು ಅಂದರೆ ಬೇಸಿಗೆಗಾಲದಲ್ಲಿ ಸೂರ್ಯ ಬೇಗನೆ ಉದಯಿಸ್ತಾನೆ ಮತ್ತು ತಡವಾಗಿ ಮುಳುಗ್ತಾನೆ. ಈ ಹೆಚ್ಚಿನ ಸೂರ್ಯನ ಬೆಳಕನ್ನು ಸರಿಯಾಗಿ ಬಳಸ್ಕೊಳ್ಳೋದಕ್ಕೋಸ್ಕರ ಗಡಿಯಾರನ 1 hour ಫಾರ್ವರ್ಡ್ ಮಾಡಲಾಗುತ್ತೆ. ಅಕ್ಟೋಬರ್ 1st ಸಂಡೇ ಗಡಿಯಾರನ 1 hour ಫಾರ್ವರ್ಡ್ ಮಾಡಲಾಗುತ್ತೆ. ಇದರಿಂದ ಸಂಜೆ ಹೊತ್ತು ಹೆಚ್ಚಿನ ಬೆಳಕು ಇರುತ್ತೆ. ಏಪ್ರಿಲ್ 1st ಸಂಡೇ ಗಡಿಯಾರನ ಮತ್ತೆ 1 hour ಬ್ಯಾಕ್ವರ್ಡ್ ಮಾಡಲಾಗುತ್ತೆ. ಅಂದರೆ ಸ್ಟ್ಯಾಂಡರ್ಡ್ ಟೈಮ್ ಮತ್ತೆ ಮರಳುತ್ತೆ. ಇದರ ಇತಿಹಾಸ ಸುಮಾರು 100 ವರ್ಷ ಹಳೆಯದು. ಮೊದಲ ಜಾಗತಿಕ ಯುದ್ಧದ ಸಮಯದಲ್ಲಿ ಅಂದರೆ 1916ರಲ್ಲಿ ಫ್ಯೂಯಲ್ ಮತ್ತು ಎಲೆಕ್ಟ್ರಿಸಿಟಿ ಉಳಿಸಲು ಈ ಪದ್ಧತಿ ತರಲಾಯಿತು. ಸಂಜೆ ಹೆಚ್ಚು ಹೊತ್ತು ನ್ಯಾಚುರಲ್ ಲೈಟ್ ಅಂದರೆ ನೈಸರ್ಗಿಕ ಬೆಳಕು ಇರೋದ್ರಿಂದ ಲೈಟ್ ಹಾಕೋ ಅವಶ್ಯಕತೆ ಕಡಿಮೆ ಇರುತ್ತೆ. ಆಫೀಸ್ ವರ್ಕ್ ಮುಗಿಸ್ಕೊಂಡು ಅಥವಾ ಸ್ಕೂಲ್ ಮುಗಿಸ್ಕೊಂಡು ಜನರು ಸ್ಪೋರ್ಟ್ಸ್, ಯೋಗ ಅಥವಾ ಪಿಕ್ನಿಕ್ ಹೋಗೋದಕ್ಕೆ ಈ 1 hour ಎಕ್ಸ್ಟ್ರಾ ಏನಿದೆ ಅಲ್ವಾ, ಈ 1 hour ಎಕ್ಸ್ಟ್ರಾ ಸಿಗತ್ತೆ. ಮತ್ತು ಇದು ಜನರು ಮಾನಸಿಕ ಆರೋಗ್ಯ ಮತ್ತು ದೇಶದ ಟೂರಿಸಮ್ ಕೂಡ ಯೂಸ್ ಆಗುತ್ತೆ. ಆಸ್ಟ್ರೇಲಿಯಾದಲ್ಲಿ ಒಂದು ಇಂಟ್ರೆಸ್ಟಿಂಗ್ ಏನಂದರೆ ಇಡೀ ಆಸ್ಟ್ರೇಲಿಯಾದಲ್ಲಿ ಟೈಮಿಂಗ್ ಚೇಂಜ್ ಆಗಲ್ಲ. ಕೆಲವೊಂದು ಕಡೆ ಮಾತ್ರ ಈ ಟೈಮಿಂಗ್ ಚೇಂಜ್ ಆಗುತ್ತೆ. ಅದು ಎಲ್ಲೆಲ್ಲಿ ಯಾವ ರಾಜ್ಯದಲ್ಲಿ ಚೇಂಜ್ ಆಗುತ್ತೆ ಈ ವಿಡಿಯೋದಲ್ಲಿ ನೋಡೋಣ. ಆಸ್ಟ್ರೇಲಿಯಾದಲ್ಲಿ ಕೆಲವು ರಾಜ್ಯಗಳಲ್ಲಿ ಮಾತ್ರ ಟೈಮಿಂಗ್ ಚೇಂಜ್ ಆಗುತ್ತೆ ಅಂತ ಹೇಳಿದೆ. ಆ ರಾಜ್ಯಗಳು ಯಾವ್ಯಾವು? ನ್ಯೂ ಸೌತ್ ವೇಲ್ಸ್, ವಿಕ್ಟೋರಿಯಾ, ಸೌತ್ ಆಸ್ಟ್ರೇಲಿಯಾ, ತಾಸ್ಮಾನಿಯಾ ಮತ್ತು ACT. ಪಾಲಿಸದ ರಾಜ್ಯಗಳು ಕ್ವೀನ್ಲ್ಯಾಂಡ್, ವೆಸ್ಟರ್ನ್ ಆಸ್ಟ್ರೇಲಿಯಾ ಮತ್ತು ನಾರ್ದರ್ನ್ ಟೆರಿಟರಿ. ಇದರಿಂದ ಬೇಸಿಗೆಯಲ್ಲಿ ಆಸ್ಟ್ರೇಲಿಯಾದ ಒಳಗೆ ಟೈಮ್ ಝೋನ್ ಸೃಷ್ಟಿಯಾಗ್ತವೆ. ಇದು ಟೂರಿಸ್ಟ್ಗೆ ಸ್ವಲ್ಪ ಕನ್ಫ್ಯೂಸ್ ಆಗ್ಬೋದು. ಈ ವರ್ಷ ಅಂದರೆ 2026ರಲ್ಲಿ ನೆನಪಿಡಬೇಕಾದಂಥ ದಿನಗಳು ಏಪ್ರಿಲ್ 5th 2026. ಇವತ್ತಿನ ಬೆಳಗಿನ ಜಾವ 3 ಗಂಟೆಗೆ ಟೈಮ್ 1 hour ಬ್ಯಾಕ್ವರ್ಡ್ ಹೋಗುತ್ತೆ. ಅಂದರೆ ನಾವಿವಾಗ 1 hour ಫಾರ್ವರ್ಡಲ್ಲಿದ್ದೀವಿ, ನಾವು 1 hour ಎಕ್ಸ್ಟ್ರಾ ನಿದ್ದೆ ಮಾಡ್ಬೋದು ಅಂತಲೂ ಹೇಳ್ತಾರೆ ಇಲ್ಲಿ. ಅಂದರೆ ಇವಾಗ ಮಿಡ್ನೈಟಲ್ಲಿ 3 AM ಆಗಿರುತ್ತೆ. 1 hour ಬ್ಯಾಕ್ವರ್ಡ್ ಅಂದರೆ 2 AM ಹೋಗುತ್ತೆ ವಾಪಸ್. ಅಕ್ಟೋಬರ್ 4th 2026 ಇದು ಬೆಳಗಿನ ಜಾವ 2 ಗಂಟೆಗೆ 1 hour ಮತ್ತೆ ಫಾರ್ವರ್ಡ್ಗೆ ಹೋಗುತ್ತೆ. ಅಂದರೆ ಇವಾಗ 1 o'clock ಆಗಿರುತ್ತೆ, 2 o'clock ಆಗಲ್ಲ, ಡೈರೆಕ್ಟ್ 3 o'clock ಆಗುತ್ತೆ. ಆದರೆ 1 hour ಫಾರ್ವರ್ಡ್ ಹೋಗುತ್ತೆ. ಆಸ್ಟ್ರೇಲಿಯಾದಲ್ಲಿ ನಾನು ಗಮನಿಸಿರೋದೇನು ಅಂದರೆ ಲ್ಯಾಪ್ಟಾಪ್ ಆಗಿರಲಿ ಅಥವಾ ಕಂಪ್ಯೂಟರ್ ಆಗಿರಲಿ ಅಥವಾ ಮೊಬೈಲ್ ಫೋನ್ಸ್ ಆಗಿರಲಿ ಅಥವಾ ಯಾವುದೇ ಎಲೆಕ್ಟ್ರಿಕಲ್ ಡಿವೈಸಸ್ ಆಗಿರಲಿ, ಅದರಲ್ಲಿ ಕ್ಲಾಕ್ ಇದೆ ಅಂದರೆ ಆಟೋಮೆಟಿಕ್ಕಾಗಿ ಅದರಲ್ಲಿ ಕ್ಲಾಕ್ ಆದಾಗ ಅದೇ ಚೇಂಜ್ ಮಾಡ್ಕೊಳ್ಳುತ್ತೆ. ಏನಂದರೆ ಬರೀ ವಾಲ್ ಕ್ಲಾಕ್ ಇರುತ್ತೆ ಅಲ್ವಾ, ಅದರಲ್ಲಿ ಮಾತ್ರ ನಾವು ಚೇಂಜ್ ಮಾಡಿಕೊಳ್ಳೇಬೇಕು. ಅದು ಆಟೋಮೆಟಿಕ್ ಆಗಲ್ಲ ಅಲ್ವಾ, ಅದಕ್ಕೆ ನಾವೇ ಚೇಂಜ್ ಮಾಡಬೇಕು. ಗೈಸ್, ಆಸ್ಟ್ರೇಲಿಯಾ ಟೈಮಿಂಗ್ ಬಗ್ಗೆ ತಿಳ್ಕೊಂಡ್ರಿ ಅಲ್ವಾ? ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.